ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ಪುಟ್ಟ ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಒಂದು ಹವಾಮಾನ ಸ್ಥಿತಿಗತಿಗಳು ಈ ಒಂದು ವಿಚಾರದ ಕುರಿತು ಮಾತನಾಡ್ತೀನಿ. ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಕಳೆದ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮಗೆ ನಾನೊಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಡಿಸೆಂಬರ್ 25ರ ನಂತರ ಡಿಸೆಂಬರ್ 30ರ ಒಂದು ಆಸ್ಪಾಸ್ದಲ್ಲಿ, ಅಂದರೆ ಡಿಸೆಂಬರ್ 26, 27, 28, 29ರ ಒಂದು ಅವಧಿಯಲ್ಲಿ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಹೊಂದಿಕೊಂಡಂತೆ ಮೋಡ ಕವಿದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ದಕ್ಷಿಣ ಕರ್ನಾಟಕಕ್ಕೆ ಹೊಂದ್ಕೊಂಡಂತೆ, ದಕ್ಷಿಣ ಒಳನಾಡು ಭಾಗ ಹೊಂದ್ಕೊಂಡಂತೆ ಹಗುರವಾಗಿ ಸಾಧಾರಣ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅಂತಕ್ಕಂಥ ಒಂದು ಸೂಚನೆಯನ್ನು ನಿಮಗೆ ನಾನು ಹಿಂದೆಯೇ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಂಥದ್ದೊಂದು ಬೆಳವಣಿಗೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಬೆಳವಣಿಗೆ ಇವತ್ತು ದಿನಾಂಕ 27ನೇ ತಾರೀಕು, 28, 29 ಅಂದರೆ 30ರ ಆಸ್ಪಾಸ್ನಲ್ಲಿ ಇನ್ನು 2-3 ದಿನಗಳಲ್ಲಿ ಇದರ ಒಂದು ಪ್ರಭಾವ ಕಡಿಮೆ ಆಗುತ್ತೆ. ಆದರೆ ಜನವರಿ ತಿಂಗಳ ಒಂದು ಮೊದಲ ವಾರದ ಒಂದು ಭಾರತದ ಒಂದು ಹವಾಮಾನ ಸ್ಥಿತಿಗತಿಯನ್ನು ನೋಡೋದಾದರೆ, ಕಳೆದ ನಾನು ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲೇ ನಿಮಗೊಂದು ಸೂಚನೆಯನ್ನು ಕೂಡ ನಾನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ನವಂಬರ್ ಡಿಸೆಂಬರ್ ತಿಂಗಳ ಅವಧಿಯಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಅತಿ ಹೆಚ್ಚು ವಾಯುಭಾರ ಕುಸಿತ ಹಾಗೂ ಚಂಡಮಾರುತದ ಲಕ್ಷಣ ಉಂಟಾಗುತ್ತೆ ಅಂತಕ್ಕಂಥ ಒಂದು ಸೂಚನೆಯನ್ನು ಮೊದಲೇ ನಾನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಪೆಸಿಫಿಕ್ ಮಹಾಸಾಗರದ ಕಡೆಯಿಂದ ಹಿಂದೂ ಮಹಾಸಾಗರದ ಕಡೆಗೆ, ಹಾಗೆ ಆಫ್ರಿಕಾದ ಕಡೆಗೆ ಹೆಚ್ಚು ಒಂದು ತೇವಾಂಶಭರಿತ ಮೋಡಗಳು ಆಗಮಿಸ್ತಾ ಇರ್ತಕ್ಕಂಥದ್ದು. ಈಗ ಇನ್ನಾಗಲೇ ಫೆಬ್ರವರಿ ತಿಂಗಳ ಮೊದಲ ವಾರದ ವೇಳೆಗೆ ಲಾನೈನು ಅಂದರೆ ಎಲ್9 ತನ್ನ ಒಂದು ಅಂತ್ಯವನ್ನು ಕಾಣುತ್ತೆ. ಲಾನೈನು ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತೆ. ಆ ಒಂದು ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಮುಂದಿನ ಫೆಬ್ರವರಿ ತಿಂಗಳ ಮೊದಲ ವಾರದವರೆಗೆ ಪೆಸಿಫಿಕ್ ಮಹಾಸಾಗರದ ಕಡೆಯಿಂದ ಹಿಂದೂ ಮಹಾಸಾಗರದ ಕಡೆಗೆ ಒಂದಷ್ಟು ತೇವಾಂಶಭರಿತ ಮೋಡಗಳು ಪಶ್ಚಿಮದ ದಿಕ್ಕಿಗೆ ಚಲಿಸ್ತಕ್ಕಂಥ ಲಕ್ಷಣಗಳು ಕೂಡ ಗೋಚರ ಆಗ್ತಿದೆ. ಇದರ ಒಂದು ಪ್ರಭಾವ ಬಂಗಾಳ ಕೊಲ್ಲಿ ಹಾಗೆ ಅರಬ್ಬಿ ಸಮುದ್ರಕ್ಕೆ ಹೊಂದ್ಕೊಂಡಂತೆ ಕೂಡ ಉಂಟಾಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ, ಅಂದರೆ ಒಂದಷ್ಟು ದಿನ ಬಿಡುವನ್ನು ಕೊಡುತ್ತೆ ಮಳೆ, ಆದರೆ ಜನವರಿ ಫೆಬ್ರವರಿ ತಿಂಗಳಲ್ಲೂ ಕೂಡ ಬಂಗಾಳ ಕೊಲ್ಲಿ ಹೊಂದ್ಕೊಂಡಂತೆ ದಕ್ಷಿಣ ಹಿಂದೂ ಮಹಾಸಾಗರಕ್ಕೆ ಹೊಂದ್ಕೊಂಡಂತೆ ಒಂದಷ್ಟು ಡಿಪ್ರೆಷನ್ ಎದುರಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತವೆ. ಅಂದರೆ ವಾಯುಭಾರ ಕುಸಿತಂಥ ಲಕ್ಷಣಗಳು, ಚಂಡಮಾರುತದ ಒಂದು ಲಕ್ಷಣಗಳು ಪುನಃ ಆರಂಭ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಕಂಡುಬರ್ತಿದೆ. ಹಾಗೆಯೇ ನಾನು ಹಿಂದೆ ಹೇಳಿದಾಗೇ ಭಾರತದ ಒಂದು ಇತಿಹಾಸದಲ್ಲಿ, ಅಂದರೆ 50 ವರ್ಷಗಳ ಒಂದು ಇತಿಹಾಸವನ್ನು ನೋಡಿದಾಗ ಅತಿ ಹೆಚ್ಚು ಒಂದು ಚಳಿಯ ವಾತಾವರಣ ಆರಂಭ ಆಗಿರ್ತಕ್ಕಂಥದ್ದು ಭಾರತದ, ಅಂದರೆ ಉತ್ತರ ಭಾರತಕ್ಕೆ ಹೊಂದ್ಕೊಂಡಂತೆ ಜಮ್ಮು ಕಾಶ್ಮೀರ ಆಗಿರ್ಬೋದು, ಪಂಜಾಬ್, ದಿಲ್ಲಿ, ಹರಿಯಾಣ, ಹಿಮಾಚಲ ಪ್ರದೇಶ, ಈ ಒಂದು ಭಾಗದಲ್ಲಿ ಕಳೆದ 57 ವರ್ಷದ ಇತಿಹಾಸದಲ್ಲಿ ಅತಿ ಕಡಿಮೆ ತಾಪಮಾನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ದಾಖಲಾಗಿರ್ತಕ್ಕಂಥದ್ದು, ಹಿಮಾಚಲ ಪ್ರದೇಶದಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಹಾಗೆಯೇ ಮುಂದಿನ ಒಂದು ಜನವರಿ ತಿಂಗಳ ಮೊದಲ ವಾರದ ಅಲ್ಲಿಯವರೆಗೂ ಒಂದು ಪರಿಸ್ಥಿತಿ ನೋಡೋದಾದರೆ, ಜಮ್ಮು ಕಾಶ್ಮೀರ, ಪಂಜಾಬ್, ದಿಲ್ಲಿ, ಹರಿಯಾಣ, ರಾಜಸ್ಥಾನಕ್ಕೆ ಹೊಂದ್ಕೊಂಡಂತೆ, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ, ಹಾಗೆ ಗುಜರಾತ್, ಮಧ್ಯಪ್ರದೇಶಕ್ಕೆ ಹೊಂದ್ಕೊಂಡಂತೆ, ಬಿಹಾರಕ್ಕೆ ಹೊಂದ್ಕೊಂಡಂತೆ ಹೆಚ್ಚು ಒಂದು ಚಳಿಯ ವಾತಾವರಣ ಆ ಒಂದು ಭಾಗದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶ್ರೀನಗರ ಆಗಿರ್ಬೋದು, ಹಾಗೆ ಲಡಾಖ್ಗೆ ಹೊಂದ್ಕೊಂಡಂತೆ, ಜಮ್ಮುವಿಗೆ ಹೊಂದ್ಕೊಂಡಂತೆ ಆಗಿರ್ಬೋದು, ಅತಿ ಹೆಚ್ಚು ಹಿಮದ ಒಂದು ಸ್ನೋಫಾಲ್ ಅಂತ ಏನು ಕರಿತೀವಿ, ಹೆಚ್ಚು ಹಿಮದ ಒಂದು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಪಂಜಾಬ್, ಚಂಡೀಗಢ, ದಿಲ್ಲಿ ಸುತ್ತಮುತ್ತ, NCR ಸುತ್ತಮುತ್ತ ಕೂಡ ಇದರ ಒಂದು ಪ್ರಭಾವ ಇರುತ್ತೆ. ಅಂದರೆ ಹೆಚ್ಚು ಚಳಿಯ ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು. ಕನಿಷ್ಠ ತಾಪಮಾನ, ಗರಿಷ್ಠ ತಾಪಮಾನ ಎರಡೂ ಕೂಡ ಅಲ್ಲಿ ಇಳಿಮುಖ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಗೋಚರ ಆಗ್ತಿದೆ. ಹಾಗೆ ನಾವು ದಕ್ಷಿಣ ಭಾರತದ ಬಗ್ಗೆ ನಾನು ಹಿಂದೆ ಹೇಳಿದಾಗೆ ಮಾತನಾಡೋದಾದರೆ, ಏನಿವತ್ತು ಪೆಸಿಫಿಕ್ ಮಹಾಸಾಗರದ ಕಡೆಯಿಂದ ಬರ್ತಿರ್ತಕ್ಕಂಥ ತೇವಾಂಶಭರಿತ ಮೋಡಗಳು ಬಂಗಾಳ ಕೊಲ್ಲಿಯನ್ನು ಪ್ರವೇಶ ಮಾಡಿ ದಕ್ಷಿಣ ಭಾರತದ ಮುಖಾಂತರ ಉತ್ತರ ಭಾರತದ ಕಡೆಗೆ ಚಲಿಸ್ತಾ ಇರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ಬೋದು. ಇವತ್ತು ಸದ್ಯಕ್ಕೆ ಯಾವುದೇ ಒಂದು ಮ್ಯಾಪ್ನ ಒಂದು ಸಹಾಯದಿಂದ ನಿಮಗೆ ನನ್ನ ಒಂದು ಮಾತನಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಕಾರಣಾಂತರಗಳಿಂದ ಕೇವಲ ಮಾತನಾಡಷ್ಟೇ ನಿಮಗೆ ವಿವರವನ್ನು ಕೊಡ್ತಿರ್ತಕ್ಕಂಥದ್ದು. ಬಂಗಾಳ ಕೊಲ್ಲಿಗೆ ಬಂದಂಥ ಮಾರುತಗಳು ದಕ್ಷಿಣ ಭಾರತ ಹಾಗೂ ಪೂರ್ವೋತ್ತರ ಭಾರತವನ್ನು ಪ್ರವೇಶ ಮಾಡಿ ಉತ್ತರ ಭಾರತದ ಕಡೆಗೂ ಕೂಡ ಅಂದರೆ ಪಾಸಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಪಶ್ಚಿಮ ಪೆಸಿಫಿಕ್ ಮಹಾಸಾಗರದ ಕಡೆಯಿಂದ ಹಾಗೆ ಹಿಂದೂ ಮಹಾಸಾಗರದ ಕಡೆಯಿಂದ ಹೆಚ್ಚು ಒಂದು ಒತ್ತಡ ಉಂಟಾದ ಹಿನ್ನೆಲೆಯಲ್ಲಿ ಮಾರುತಗಳು ಉತ್ತರ ಭಾರತದ ಕಡೆಗೂ ಕೂಡ ಪಾಸಾಗ್ತಾಯಿದೆ. ಇದರ ಒಂದು ಪ್ರಭಾವ ಮುಂದಿನ, ಅಂದರೆ ಜನವರಿ ಫೆಬ್ರವರಿ ತಿಂಗಳ ಒಂದು ಮುಂದಿನ 2 ತಿಂಗಳ ಅವಧಿಯಲ್ಲೂ ಕೂಡ ಹೀಗೆ ಕಂಟಿನ್ಯೂ ಆಗ್ತಕ್ಕಂಥ
ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕೆಂದರೆ ಪೆಸಿಫಿಕ್ ಮಹಾಸಾಗರದ ಕಡೆಯಿಂದ ಲಾನೈನೂ ಕೂಡ ಪ್ರಾರಂಭ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ 1-2 ತಿಂಗಳು ಕೂಡ ದೇಶದ ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ, ಅಂದರೆ ಒರಿಸ್ಸಾ ಆಗಿರ್ಬೋದು, ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ, ತೆಲಂಗಾಣಕ್ಕೆ ಹೊಂದ್ಕೊಂಡಂತೆ, ಕರ್ನಾಟಕಕ್ಕೆ ಹೊಂದ್ಕೊಂಡಂತೆ ಒಂದಷ್ಟು ಮಳೆಯ ಪ್ರಭಾವ ಹಾಗೆ ಮುಂದುವರಿತಕ್ಕಂಥ ಲಕ್ಷಣಗಳು ಕೂಡ ಕಂಡುಬರ್ತದೆ. ಹಾಗೆ ಮುಂದಿನ ದಿನಗಳಲ್ಲಿ ಜನವರಿ ತಿಂಗಳ 2ನೇ ವಾರ ಕಳೆದ ನಂತರ ಕೂಡ ಗುಜರಾತ್ ಹಾಗೂ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಂತೆ, ಕರ್ನಾಟಕದ ಕರಾವಳಿ, ಕರ್ನಾಟಕದ ಘಟ್ಟ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು. ಈ ಒಂದು ಭಾಗದಲ್ಲೂ ಕೂಡ ಉತ್ತರ ಭಾರತದ ಕಡೆಯಿಂದ ಏನು ಇವತ್ತು ಯುರೇಷಿಯಾದ ಕಡೆಯಿಂದ ಭಾರತದ ಕಡೆಗೆ ಬರ್ತಿರ್ತಕ್ಕಂಥ ಶೀತಮಾರುತಗಳೇನಿದೆ, ಇದರ ಪ್ರಭಾವ ಮಹಾರಾಷ್ಟ್ರ ಹಾಗೂ ಛತ್ತೀಸ್ಗಢ, ಜಾರ್ಖಂಡು ಹಾಗೆ ಮಧ್ಯಪ್ರದೇಶಕ್ಕೆ ಹೊಂದ್ಕೊಂಡಂತೆ, ಗುಜರಾತ್ಗೆ ಹೊಂದ್ಕೊಂಡಂತೆ ಕೂಡ ಹೆಚ್ಚು ಚಳಿಯ ಒಂದು ಅನುಭವ ಎದುರಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಾಯಿದೆ ಸ್ನೇಹಿತರೆ. ಹಾಗಾಗಿ ಮುಂದಿನ ದಿನಗಳ ಒಂದು ಪರಿಸ್ಥಿತಿ ನೋಡಿದ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಲಕ್ಷದ್ವೀಪಗಳು, ಕರ್ನಾಟಕಕ್ಕೆ ಹೊಂದ್ಕೊಂಡಂತೆ ಹೆಚ್ಚು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಆದರೆ ಜನವರಿ ತಿಂಗಳ ಮೊದಲ ವಾರ ಕಳೆದ ನಂತರ ಮತ್ತೆ ಮಳೆ ಆಗ್ತಕ್ಕಂಥ ಸೂಚನೆ ಕಂಡು ಬರ್ತಾ ಇದೆ. ಹಾಗಾಗಿ ಕಾದು ನೋಡೋಣ ಮುಂದಿನ ದಿನಗಳೇನಾದರೂ ವಾಯುಭಾರ ಕುಸಿತ ಹಾಗೂ ಅಂದರೆ ಡಿಪ್ರೆಷನ್, ಸಿವಿಯರ್ ಸೈಕ್ಲೋನ್ ಆಗಿರ್ಬೋದು, ಟ್ರಾಪಿಕಲ್ ಸೈಕ್ಲೋನ್ ಆಗಿರ್ಬೋದು, ಸೂಪರ್ ಸೈಕ್ಲೋನ್ನ ಒಂದು ಸಾಧ್ಯತೆಗಳು ಸದ್ಯಕ್ಕಿಲ್ಲ. ಅಂಥ ಒಂದು ಲಕ್ಷಣಗಳು ಗೋಚರ ಆಗ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಪದೇ ಪದೇ ವಾಯುಭಾರ ಕುಸಿತದ ಲಕ್ಷಣಗಳೇನಾದರೂ ಎದುರಾಗುತ್ತಾ ಮುಂದಿನ ದಿನಗಳಲ್ಲಿ ಇದರ ಒಂದು ಪ್ರಭಾವದಿಂದ ದಕ್ಷಿಣ ಭಾರತದ ಮೇಲೆ ಏನೆಲ್ಲ ಒಂದು ಪರಿಣಾಮ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸದ್ಯಕ್ಕೆ ಇನ್ನೂ 1-2 ತಿಂಗಳು ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಮಳೆಯ ಒಂದು ಪ್ರಭಾವ ಹಾಗೆ ಮುಂದುವರಿತಕ್ಕಂಥ ಲಕ್ಷಣಗಳು ಕಂಡು ಬರ್ತಾಯಿದೆ. ಹಾಗಾಗಿ ಕರ್ನಾಟಕ ಆಗಿರ್ಬೋದು, ತೆಲಂಗಾಣ ಹಾಗೆ ತಮಿಳುನಾಡು ಹಾಗೆ ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ಕೇರಳಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ರೈತರು ಸ್ವಲ್ಪ ಸಾಕಷ್ಟು ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ವೀಕ್ಷಕರೇ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.